ನಮಸ್ತೆ ಎಲ್ಲರಿಗೂ. ನಾನಿವತ್ತು ಸಮಯ ಅಥವಾ ಟೈಮ್ ಅನ್ನೋದ್ರ ಬಗ್ಗೆ ನನಗನ್ಸಿದ್ದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅಮೃತ ವರ್ಷಿಣಿ ಫಿಲಮ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಒಂದು ಕಾಲದಲ್ಲಿ ತುಂಬ ಫೇವ್ರೇಟ್ ಫಿಲಮ್ ಅದು. ಆ ಫಿಲಮಲ್ಲಿ ಸುಹಾಸಿನಿ ಮೇಡಮ್ ತನ್ನ ಗಂಡನ ಜೊತೆ ಕಳೆದ ಪ್ರತಿ ದಿನದ ಪ್ರತಿ ಗಂಟೆ ನಿಮಿಷ ಸೆಕೆಂಡ್ ಕೂಡ ಅವರು ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಅದೇ ರೀತಿ ನಿಜ ಜೀವನದಲ್ಲಿ ನಾವು ಹುಟ್ಟಿ ನಮಗೆ ಬುದ್ಧಿ ಬಂದಾಗಿಂದ ಇಲ್ಲಿಯವರೆಗೆ ಕಳೆದ ಪ್ರತಿ ಕ್ಷಣವನ್ನು ನಮ್ಮದು ಅಂತ ಅಂದ್ಕೊಂಡಿದ್ದಿದ್ರೆ ಖಂಡಿತ ನಾವೇನಾದರೂ ಸಾಧನೆನ ಮಾಡೇ ಮಾಡ್ತಿದ್ವಿ ಅನಿಸುತ್ತೆ. ನಾವು ನಮ್ಮ ಜೀವನದಲ್ಲಿ ಕೆಲವು ಕ್ಷಣಗಳನ್ನಷ್ಟೇ ನೆನಪಲ್ಲಿ ಇಟ್ಕೊಂಡಿರ್ತೀವಿ ಅಲ್ವಾ? ಕೆಲವು ದುಃಖ ಅಥವಾ ಕೆಲವು ಸಂತೋಷ, ಕೆಲವು ಭಾವುಕ, ಕೆಲವು ಭಯಾನಕ ಅಥವಾ ಭಯ. ಪ್ರತಿ ಕ್ಷಣದ ಬೆಲೆನ ನಮಗೆ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗಲ್ಲ. ಆದರೆ ಅದು ಸಾಧ್ಯ ಆದಾಗ ನಾವು ಖಂಡಿತ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆನ ಮಾಡೇ ಮಾಡ್ತೀವಿ ಅಂತ ಅನಿಸುತ್ತೆ. ನಾವು ನಮ್ಮ ಎಲ್ಲ ಕ್ಷಣವನ್ನು ಕೂಡ ಮೆಮೊರೇಬಲ್ ಆಗಿ ಇಟ್ಕೊಂಡಿರ್ತೀವಿ. ಹಾಗೆ ನನಗೇನು ಅನಿಸುತ್ತೆ ಅಂದರೆ, ಇನ್ನು ಮುಂದೆನಾದರೂ ಕೂಡ ನಾವು ನಮ್ಮ ಜೀವನದ ಪ್ರತಿ ಕ್ಷಣನೂ, ಪ್ರತಿ ಸೆಕೆಂಡು, ಪ್ರತಿ ನಿಮಿಷ ಕೂಡ ನಮ್ಮದು ಅಂತ ನಾವು ಜೀವಿಸಿದ್ರೆ ನಾವು ಖಂಡಿತ ಏನು ಬೇಕಾದರೂ ಸಾಧನೆನ ಮಾಡ್ತೀವಿ. ಹಾಗೆ ನಮ್ಮ ಜೀವನದಲ್ಲಿ ಬೋರ್ ಆಗೋದಾಗಲಿ ಅಥವಾ ಯಾವುದೇ ರೀತಿ ಒತ್ತಡ ಇರಲ್ಲ ಅಂತ ನನಗನ್ಸುತ್ತೆ. ಹಾಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.